ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಒಟ್ಟು 13 ಮಂದಿ ಅರೆಸ್ಟ್ ಆಗಿದ್ದಾರೆ. ಆದರೆ ಈ ಕೊಲೆ ಕೇಸ್ನ ಆರೋಪಿಗಳು 13 ಅಲ್ಲ, 17. ಕೊಲೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳನ್ನ ಪೊಲೀಸರು ಗುರುತಿಸಿದ್ದಾರೆ. ಹೀಗಾಗಿ ಈವರೆಗೆ 13 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದ್ದು, ಉಳಿದ 4 ಆರೋಪಿಗಳ ಬಂಧನಕ್ಕೆ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ಅರೆಸ್ಟ್ ಆದ ಆರೋಪಿಗಳು ಕೊಟ್ಟ ಮಾಹಿತಿಯ ಮೇರೆಗೆ ಉಳಿದ 4ವರಿಗಾಗಿ ಶೋಧ. ಸದ್ಯ 13 ಮಂದಿ ಬಂಧನಕ್ಕೊಳಗಾಗಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಉಳಿದ 4 ಆರೋಪಿಗಳ ಬಂಧನಕ್ಕೆ ಪಶ್ಚಿಮ ವಿಭಾಗ ಪೊಲೀಸರಿಂದ ಶೋಧ ಕಾರ್ಯ ಭರದಿಂದ ಸಾಗಿದೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತಂದು ಶೆಡ್ನಲ್ಲಿರಿಸಿ ಹಲ್ಲೆ ಮಾಡಿ ಹತ್ಯೆ ಮಾಡಿದಂತಹ ಪ್ರಕರಣ ಇದು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಈಗ ಅರೆಸ್ಟ್ ಆಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. 6 ದಿನಗಳ ಪೊಲೀಸ್ ಕಸ್ಟಡಿಗೆ ಒಳಪಟ್ಟಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಕೇವಲ ಈ 13 ಆರೋಪಿಗಳಷ್ಟೇ ಅಲ್ಲ, ಇನ್ನೂ 4 ಮಂದಿ ಇದ್ದಾರೆ. ಈ ಮಾಹಿತಿ ಸಿಗ್ತಾ ಇದ್ದಂತೆ ಉಳಿದ 4 ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈವರೆಗೆ ಅರೆಸ್ಟ್ ಆದಂತಹ 13 ಆರೋಪಿಗಳು ಮಾತ್ರ ಈ ಪ್ರಕರಣದಲ್ಲಿ ಭಾಗಿಯಾದದ್ದು ಅಂತ ತಿಳಿಲಾಗಿತ್ತು. ಈಗ ನೋಡ್ತಾ ಹೋದ್ರೆ 17 ಮಂದಿ ಅಂತ ಹೇಳಲಾಗ್ತಾ ಇದೆ. ಯಾರು ಈ 4? ಅವರ ಪಾತ್ರ ಏನು? ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ? ಖಂಡಿತ ಪ್ರತಿಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಮಂದಿಯನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಪಶ್ಚಿಮ ವಿಭಾಗ ಪೊಲೀಸರು ಮತ್ತೆ ಇತರ ಪೊಲೀಸ್ ಠಾಣೆ ಪೊಲೀಸರು ಎಲ್ಲರೂ ಸಹ ಜಂಟಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದರ್ಶನ್, ಪವಿತ್ರ, ನಂದೀಶು, ನವೀನು, ವಿನಯ್, ಲಕ್ಷ್ಮಣ್ ಸೇರಿದಂತೆ ಇತರ ಆರೋಪಿಗಳು ಸೇರಿದಂತೆ 13 ಮಂದಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈಗ ತನಿಖೆ ನಡೆಸ್ತಾ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಸಿಸಿಟಿವಿ ಪರಿಶೀಲನೆ, ಒಂದ್ ಕಡೆ ಸಿಡಿಆರ್, ಒಂದ್ ಕಡೆ ಟವರ್ ಡಂಪು, ಮತ್ತೆ ಆರೋಪಿಗಳ ಹೇಳಿಕೆಯನ್ನ ದಾಖಲಿಸಿರ್ತಕ್ಕಂಥದ್ದು. ಆರೋಪಿಗಳ ಹೇಳಿಕೆ ಸಂದರ್ಭದಲ್ಲಿ ದಿನೇಶು, ವಿನಯ್ ಮತ್ತೆ ಲಕ್ಷ್ಮಣ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಯಾರ್ಯಾರೆಲ್ಲ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೆ 4 ಹೆಸರು ಕೇಳಿ ಬಂದಿರತಕ್ಕಂಥದ್ದು. ಅದರಲ್ಲಿ A6, A9, A10, A11 ಇವರ 4 ಆರೋಪಿಗಳು ಈಗ ಅಬ್ಸ್ಕಾಂಡಿಂಗ್ ಇರ್ತಕ್ಕಂಥದ್ದು. ಅವರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಅವರ ಹೆಸರುಗಳನ್ನ ಸಹ ರಿವೀಲ್ ಮಾಡೋದಕ್ಕೆ ಪೊಲೀಸರು ಹೇಳ್ತಾ ಇಲ್ಲ. ಮುಖ್ಯವಾಗಿ ಏನಂದ್ರೆ ಅವರು ನಾವು ಹೆಸರೇನಾದ್ರೂ ಗೊತ್ತಾ ಮಾಧ್ಯಮದಲ್ಲಿ ಬಂದ್ರೆ ಅವರು ಪರಾರಿ ಆಗೋ ಚಾನ್ಸಸ್ ಇರುತ್ತೆ, ತಲೆಮರೆಸ್ಕೊಳ್ಳೋ ಚಾನ್ಸಸ್ ಇದೆ. ಹೀಗಾಗಿ ಅವರ ಹೆಸರುಗಳು ಬೇಡ, ಇನ್ನು 4 ಆರೋಪಿಗಳನ್ನ ಹುಡುಕಾಟ ನಡೆಸ್ತಾ ಇದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಬೆಂಗಳೂರು, ಮೈಸೂರು ಭಾಗದಲ್ಲಿ ಹುಡುಕಾಟ ನಡೆಸ್ತಾ ಇದೀವಿ. ಆರೋಪಿಗಳೇನಿದ್ದಾರೆ 4 ಮಂದಿ ಅವರೆಲ್ಲರೂ ಸಹ ಕೃತ್ಯಕ್ಕೆ ಸಹಕಾರ ನೀಡಿದ್ರು. ಒಂದ್ ಕಡೆ ಚಿತ್ರದುರ್ಗದಿಂದ ಕರ್ಕೊಂಡ್ಬರೋದಾಗಿರ್ಬೋದು, ಶೆಡ್ ನಲ್ಲಿ ಇರಿಸೋದಾಗಿರ್ಬೋದು, ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸೋದಾಗಿರ್ಬೋದು. ಈ ಎಲ್ಲಾ ಪ್ರಕರಣದಲ್ಲೂ ಸಹ, ಈ ಎಲ್ಲಾ ಘಟನೆಯಲ್ಲೂ ಸಹ 4 ಮಂದಿ ಆರೋಪಿಗಳೇನಿದ್ದಾರೆ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ 4 ಮಂದಿ ಯಾರು ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಇನ್ನೂ ಸಹ ಬಿಟ್ಕೊಡ್ತಾ ಇಲ್ಲ. ಹೀಗಾಗಿ ಟೋಟಲ್ ಈ ಕೇಸ್ನಲ್ಲಿ 17 ಮಂದಿ ಆರೋಪಿಗಳು ಇನ್ವಾಲ್ವ್ಮೆಂಟ್ ಇದೆ. ಈಗ ಸದ್ಯ 13 ಮಂದಿಯನ್ನ ಒಬ್ಬೊಬ್ಬರ ಹೇಳಿಕೆಯನ್ನ ಆಧರಿಸಿ ನಂದೀಶು ಮತ್ತೆ ಪವನ್ ಮತ್ತೆ ನವೀನ್ ಏನಿದ್ದಾರೆ ಮೊದಲು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆ ನಂತರ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ದರ್ಶನ್ ಹೆಸರು ಬರುತ್ತೆ. ಅದೇ ರೀತಿ ಒಬ್ಬೊಬ್ಬರ ಹೆಸರು ಆಡ್ ಆಗ್ತಾ ಹೋಗುತ್ತೆ. ಲಕ್ಷ್ಮಣ್, ವಿನಯ್ ಸೇರಿದಂತೆ ಎಲ್ಲಾ ಆರೋಪಿಗಳು ಒಬ್ಬೊಬ್ಬರನ್ನೇ ಸಹ ಇಂಟ್ರಾಗೇಷನ್ ಮಾಡ್ತಾ ಹೋದ ಸಂದರ್ಭದಲ್ಲಿ, ತನಿಖೆ ಕೈಗೊಂಡ ಸಂದರ್ಭದಲ್ಲಿ ಸಿಡಿಆರ್, ವಿಚಾರಣೆ ಮತ್ತೆ ಟವರ್ ಡಂಪು, ಶೆಡ್ ನಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿ ಈಗ ಟೋಟಲ್ 17 ಮಂದಿ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ಆಯಾಮಗಳಲ್ಲೂ ಸಹ ಶೋಧ ಕಾರ್ಯ ನಡೆಸ್ತಾ ಇರ್ತಕ್ಕಂಥದ್ದು. ಆ ಆರೋಪಿಗಳು ಕೊಟ್ಟಂತ ಹೇಳಿಕೆಯನ್ನ ಆಧರಿಸಿ ಅವರ ಟವರ್ ಲೊಕೇಶನ್ ಮತ್ತೆ ಸಿಡಿಆರ್ ಅನ್ನ ತೆಗೆದುಕೊಂಡು ಇತರ ಆರೋಪಿ 4 ಮಂದಿ ಯಾರಿದ್ದಾರೆ A6, A9, A10, A11 ಅವ್ರಿಗಾಗಿ ಸಹ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ಇವತ್ತು ಸಂಜೆ ಒಳಗೆ ಸಹ ಆರೋಪಿಗಳನ್ನ ಹಿಡಿಯೋ ಚಾನ್ಸಸ್ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ನಡುವೆ ಈಗಾಗಲೇ ಬೆಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಕೂಡ ಪೊಲೀಸ್ ಠಾಣೆಗೆ ಬೆಳಗ್ಗೆನೆ ಬಂದಿರತಕ್ಕಂಥದ್ದು. ಡಿಸಿಪಿ ಗಿರೀಶ್ ಕೂಡ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಎಲ್ಲರೂ ಸಹ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ನಲ್ಲೇ ಸಹ ಬೀಡು ಬಿಟ್ಟು ಆರೋಪಿಗಳನ್ನ ಪ್ರತ್ಯೇಕವಾಗಿ ಒಬ್ಬೊಬ್ರು ಇನ್ಸ್ಪೆಕ್ಟರ್ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ದರ್ಶನ್ ಅನ್ನ ಗಿರೀಶು ಮತ್ತೆ ಎಸಿಪಿ ಚಂದನ್ನೇ ಕೂಡ ಖುದ್ದಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ,
ಕಿರಣ್, ವಿಚಾರಣೆಯ ವೇಳೆ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಯಾಕಂದ್ರೆ ಈವರೆಗೆ ಸಿಕ್ಕಂತ ಮಾಹಿತಿಯ ಪ್ರಕಾರ ದರ್ಶನ್ ತಾನು ಆ ಶೆಡ್ಗೆ ಹೋಗಿದ್ದು ನಿಜ, ಕಪಾಳಕ್ಕೆ ಹೊಡೆದದ್ದು ನಿಜ, ಆದರೆ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ, ಆಮೇಲೆ ಏನಾಯ್ತು ಗೊತ್ತಿಲ್ಲ ಅಂತ ಹೇಳಿಕೆಗಳನ್ನ ಕೊಟ್ಟರು ಅನ್ನುವಂಥ ಮಾಹಿತಿಗಳನ್ನ ಲಭ್ಯ ಆಗ್ತಾ ಇತ್ತು. ಇವತ್ತಿನ ವಿಚಾರಣೆಯಲ್ಲಿ ಮತ್ತಷ್ಟು ಮಾಹಿತಿಗಳೇನಾದರೂ ಹೊರ ಬರ್ತಾ ಇದೆಯಾ, ಅಥವಾ ಉಳಿದ ಆರೋಪಿಗಳಿಂದ ಈ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ಗಳನ್ನ ಕಲೆ ಹಾಕಲಾಗ್ತಾ ಇದೆಯಾ, ಹೇಗೆ? ಖಂಡಿತ ಪ್ರತಿಮಾ, ಆರೋಪಿಗಳೇನಿದ್ದಾರೆ ದರ್ಶನ್, ಪವಿತ್ರ ಗೌಡ ಮತ್ತೆ ಇತರ ಆರೋಪಿಗಳು ನಂದೀಶು, ನವೀನು, ವಿನಯ್, ಲಕ್ಷ್ಮಣ್ಣು, ಕಾರ್ ಚಾಲಕ, ಹೀಗೆ ಎಲ್ಲಾ ಹೆಸರುಗಳು ಸಾಕಷ್ಟು 13 ಮಂದಿಯನ್ನ ಸಹ ವಿಚಾರಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಮೊದಲು ಪ್ರತ್ಯೇಕವಾಗಿ ಎಲ್ಲರನ್ನ ಸಹ ವಿಚಾರಣೆ ಮಾಡಲಾಗುತ್ತೆ, ನಂತರ ಅವರನ್ನ ಮುಖಾಮುಖಿ ಕೂರಿಸಿ ದರ್ಶನ್ ಮತ್ತೆ ಪವಿತ್ರ ಗೌಡ, ಇಲ್ಲಿ ಮುಖ್ಯವಾಗಿ ಏನಂದ್ರೆ ಪವಿತ್ರ ಗೌಡ ಇಂದಲೇ ಸಹ ಈ ಕೇಸು ಆಗಿರ್ತಕ್ಕಂಥದ್ದು ಅನ್ನೋದು ಆರೋಪ ಕೇಳಿ ಬಂದ ಇರ್ತಕ್ಕಂಥದ್ದು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಸಭ್ಯವಾಗಿ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದ, ಇದನ್ನ ದರ್ಶನ್ಗೆ ಹೇಳ್ತಾರೆ. ದರ್ಶನ್ ಅವರ ಆಪ್ತ ವಲಯಕ್ಕೆ ವಿನಯ್ ಏನಿದ್ದಾನೆ ಅವನಿಗೆ ತಿಳಿಸ್ತಾನೆ. ಹೀಗಾಗಿ ಇದೊಂದು ಚೈನ್ ಲಿಂಕ್ ರೀತಿ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಹೀಗಾಗಿ ಅವರೆಲ್ಲರೂ ಸಹ ಪವಿತ್ರ ಗೌಡದಿಂದ ದರ್ಶನ್ಗೆ ಮಾಹಿತಿ ಕೊಡ್ತಾರೆ, ದರ್ಶನ್ ಅವರ ವಿನಯ್ಗೆ ಮಾಹಿತಿ ಕೊಡ್ತಾರೆ, ವಿನಯ್ ಅಲ್ಲಿ ಚಿತ್ರದುರ್ಗದಲ್ಲಿದ್ದಂತಹ ಅಭಿಮಾನಿ ಸಂಘದ ರಾಘುಗೆ ಮಾಹಿತಿ ಕೊಡ್ತಾರೆ. ಹೀಗಾಗಿ ಎಲ್ಲರೂ ಸಹ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು. ಒಬ್ಬೊಬ್ಬರನ್ನೇ ಸಹ ಪ್ರತ್ಯೇಕವಾಗಿ ಒಬ್ಬ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಒಬ್ಬೊಬ್ಬ ಆರೋಪಿಯನ್ನು ಸಹ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ, ಅವರಿಂದ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಹೇಗೆ ರೇಣುಕಾಸ್ವಾಮಿಯನ್ನ ಕರೆಸ್ಕೊಂಡ್ರಿ, ಹೇಗೆ ಕರೆಸ್ಕೊಂಡ್ರಿ, ಎಲ್ಲಿಂದ ಕರೆಸ್ಕೊಂಡ್ರಿ, ಮುಖ್ಯವಾಗಿ ಒಂದು ಲೇಡಿ ಅಕೌಂಟ್ ಅನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದರಿಂದ ಚಾಟ್ ಮಾಡಿ ಆ ರೇಣುಕಾಸ್ವಾಮಿಯನ್ನ ಅವರು ಕರೆಸ್ಕೊಂತಾರೆ. ಕಾರ್ನಲ್ಲಿ ಕರೆಸ್ಕೊಂಡು ನಂತರ ಬೆಂಗಳೂರಿಗೆ ಕರೆತಂದು ಇಲ್ಲಿ ಶೆಡ್ನಲ್ಲಿಟ್ಟು ಅಲ್ಲೇ ನಡೆಸಿ ಕೊಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಇವತ್ತು ಆರೋಪಿಗಳು ಪ್ರತ್ಯೇಕವಾಗಿ ಎಲ್ಲರನ್ನು ಸಹ ಡೀಟೇಲ್ ಆಗಿ A to Z ಅವರ ಹುಟ್ಟಿದಿಂದ ಹಿಡಿದು ಅವರ ಡೀಟೇಲು, ಅವರ ಪೂರ್ವಾಪರ ವಿಳಾಸ, ಅವರ ಪ್ರೆಸೆಂಟ್ ಅಡ್ರೆಸ್ ಏನು, ಅವ್ರ ಫೋನ್ ನಂಬರ್ ಏನು, ಎಷ್ಟು ಜನ ಇದ್ದಾರೆ, ಮದುವೆ ಆಗಿದೆಯಾ, ಮಕ್ಕಳಿದೆಯಾ, ಸಂಪೂರ್ಣವಾಗಿ A to Z ಆರೋಪಿಗಳ ವಿಚಾರಣೆ ಮಾಡ್ತಾರೆ. ಮತ್ತೆ ಕೊಲೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಮಾಹಿತಿ ಕಲೆ ಆಗ್ತಾ ಇರತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.